ನೀನ್ ತೆಗಿಯಪ್ಪ ಕೆಂಪೇಗೌಡ ಶಿಲೆ, ನೀನ್ ತಾಕತ್ತಿರ ನೀನ್ ತೆಗಿ, ಉಳಿಸ್ಕೊಳ್ಳೋ ತಾಕತ್ತಿರ ನಾನು ಉಳಿಸ್ಕತ್ತೀನಿ. ಅದು ನಾಳೆ ಕೆಲಸ. ನೀನ್ ಅದು ಬಿಟ್ಬಿಟ್ಟು ರಾತ್ರಿ ಹೊತ್ತು 9:30 ಮಳೆ ಹುಯಿ ಟೈಮಲ್ಲಿ ಅಮಾಸೆ ದಿನ ಮೆಟ್ಟಿ ಕೇಳ್ತಿರ, ವಂಶ ಉದ್ಧಾರ ಆಯ್ತದೇನ್ರಿ? ನಿಮ್ಮಂತವ್ರೆ ನಾಲ್ಕು ಅವಧಿಲಿ ಏನಾನ ಅಧಿಕಾರಿಗಳಿದ್ರೆ ಈ ಮಾಗಡಿನ ಮಾರ್ಬಿಟ್ಟು ಹೊರಟೋಯ್ತಿರಿ. ಈ ಕೆಂಪೇಗೌಡರ ಶಿಲೆನ ಎಲ್ಲಿ ಶಿಫ್ಟ್ ಮಾಡ್ತಾರೆ? ಕೃಷ್ಣಮೂರ್ತಿ ಅವರೇ, ಕೋರ್ಟ್ ಆದೇಶ ಆಗ್ಬಿಟ್ಟಿದೆ, ನೀವೇ ಕೆಂಪೇಗೌಡರ ಶಿಲೆನ ಎತ್ತಬಹುದು ಅಂತ ಪರ್ಮಿಷನ್ ಕೊಟ್ಬಿಟ್ಟಿದ್ದೀರಿ. ಹಾಗಾಗಿ ನಿಮ್ಮಿಂದ ನಮ್ಗೇನು ತೊಂದರೆ ಇಲ್ಲ. ಅದನ್ನ ತೆರವುಗೊಳಿಸ್ಬೇಕಾದ್ರೆ ನೀವು ಬಂದ್ಬಿಟ್ಟು ಸಪೋರ್ಟ್ ಮಾಡ್ಬಿಟ್ರೆ ಅದನ್ನ ತಗೊಂಡೋಗಿ ಎಲ್ಲಾನ ಒಂದ್ ಕಡೆ ಮಡಗ್ಬಿಡ್ತೀವಿ. ನೀವು ಬಂದು ನಮ್ಮಲ್ಲಿ ಸಂಪರ್ಕ ಮಾಡಿ ಮಾತಾಡಬಹುದು. ಕೆಂಪೇಗೌಡರ ಇತಿಹಾಸ ದೊಡ್ಡದು, ಕೆಂಪೇಗೌಡರ ವೈಭವ ದೊಡ್ಡದು, ಕೆಂಪೇಗೌಡರ ಹೆಸರು ಅಪಾರವಾಗಿದೆ, ಅವ್ರ ದಾನ ಧರ್ಮ ಕೆರೆಗಳ ಬಗ್ಗೆ ಅಪಾರವಾದ ಗೌರವ ಇದೆ, ಸರ್ಕಾರ ಅವ್ರಿಗೆ ಬಹಳ ಗೌರವನ ಕೊಟ್ಟವ್ರೆ, ಎಲ್ಲಾ ಕತೆ ಹೇಳಿದ್ರು. ಆದ್ರೆ ನೀವ್ ಮಾಡಿರೋ ಚೆಂಗ್ಲಟ್ ಕೆಲಸ ಏನು? ಅಮಾಸೆ ದಿವಸ, ಯುಗಾದಿ ಹಬ್ಬದ ದಿವಸ ಕೆಂಪೇಗೌಡರು ಮಾಲಾರ್ಪಣೆ ಮಾಡೋ ಮೆಟ್ಲು ಕಿತ್ತಾಕ್ಬಿಟ್ಟು ಬೋಲ್ಟ್ ಇಕ್ಕಿದಿರಲ್ಲ, ನಿಮ್ಮ ಚೆಲ್ಮುಕೆ ಏನಂತ ಹೇಳ್ಬೇಕು ನೀವೇ? ಸಾರ್ವಜನಿಕರೇ ಏನ್ ಹೇಳ್ಬೇಕು ಇವ್ರಿಗೆಲ್ಲ? ನೀನ್ ತೆಗಿಯಪ್ಪ ಕೆಂಪೇಗೌಡ ಶಿಲೆ, ನೀನ್ ತಾಕತ್ತಿರ ನೀನ್ ತೆಗಿ, ಉಳಿಸ್ಕೊಳ್ಳೋ ತಾಕತ್ತಿರ ನಾನು ಉಳಿಸ್ಕತ್ತೀನಿ. ಅದು ನಾಳೆ ಕೆಲಸ. ನೀನ್ ಅದು ಬಿಟ್ಬಿಟ್ಟು ರಾತ್ರಿ ಹೊತ್ತು 9:30 ಮಳೆ ಹುಯಿ ಟೈಮಲ್ಲಿ ಅಮಾಸೆ ದಿನ ಮೆಟ್ಟಿ ಕೇಳ್ತಿರ, ವಂಶ ಉದ್ಧಾರ ಆಯ್ತದೇನ್ರಿ? ನೀವಿಲ್ಲ ಅನ್ನ ತಿನ್ನೋ ನನ್ ಮಕ್ಳು ನಿಮ್ಗೆ ಒಳ್ಳೆ ವಾಯಿಸು ದೇವ್ರು ಕೊಡ್ತಾನೇನ್ರಿ? ನಿಮ್ಮಂತ ಬುದ್ಧಿ ಕಲ್ತ್ಕೊಂಡ್ರಿ ಈ ಮಣ್ಣು ಏನ್ರಿ ಆಯ್ತದೆ? ನಿಮ್ಮಂತವ್ರೆ ನಾಲ್ಕು ಅವಧಿಲಿ ಏನಾನ ಅಧಿಕಾರಿಗಳಿದ್ರೆ ಈ ಮಾಗಡಿನ ಮಾರ್ಬಿಟ್ಟು ಹೊರಟೋಯ್ತಿರಿ. ಮತ್ತೆ ಮುಂದಿನ ಪೀಳಿಗೆಗೆ ನೀವು ಕೊಡೋಂತ ಈ ಕೆಲ್ಸ ಏನ್ರಿ? ಏನು ಉಳ್ಸಲ್ಲ. ಇವತ್ತು ಶಾಸಕರಿಗೆ ಹೇಳ್ತೀನಿ, ಇವತ್ತು ಗೌರಮ್ಮನ ಕೆರೆ ಅದು ಇಷ್ಟೊತ್ ಕಾಲೇ ಸರ್ವನಾಶದ ಹಂಚಕ್ ಹೋಗಿತ್ತು, ಅದಕ್ಕೂ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಹಂಗಾಗಿ ಹಂಗೋ ಹಿಂಗೋ ಒಂದಷ್ಟು ಮಣ್ಣು ತೆಗಿಯಕ್ಕೆ ಅಲ್ಲೇ ಒಂದು ಮಣ್ಣೆಲ್ಲ ಗುಡ್ಗಾಕ್ಬಿಟ್ಟು ಬದ್ರು ಬಂಬಿಟ್ಬಿಟ್ಟು ಇಷ್ಟೊತ್ತಿಗೆ ಗೋವಿಂದ ಅನ್ಸ್ಬಿಡಕ್ಕೆಲ್ಲ ರೆಡಿ ಮಾಡಿದ್ರು. ಅದಕ್ಕೆ ಹೇಳ್ದೆ, ಆ ಗೋವಿಂದ ನಾವು ಬಿಡಲ್ಲ, ಹಿಂದೆ ಮಾಡಿದ ಗೋವಿಂದ ಆಗೋಗಿದೆ, ಈಗ ಹೊಸ ಗೋವಿಂದ ಹೊಸದಾಗಿ ಪ್ರಾರಂಭ ಮಾಡ್ತಾ ಇದೀವಿ. ಹಂಗಾಗಿ ಗೋವಿಂದನ ಜನ ಮುಂದೆ ಮಾಡ್ಬೇಕು ಅಂತ ಇಟ್ಕೊಂಡಿದೀವಿ.